ನಮಸ್ಕಾರ ಯೂಟ್ಯೂಬ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈಸೂರು ರೈಡರ್ ಒನ್ಸ್ ಅಗೇನ್. ಸೊ ನಿಮಗೆಲ್ಲ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಂದು ಲಾಸ್ಟು ವಿಡಿಯೋಗಳನ್ನ ನೀವು ನೋಡಿದ್ರಿ. ಮೈಸೂರಿಂದ ದೇವ್ರ ಮನೆಗೆ ಹೋಗಿ, ದೇವ್ರ ಮನೆಯಿಂದ ಹೊರನಾಡಿಗೆ ಹೋಗಿ, ಹೊರನಾಡಿಂದ ಶೃಂಗೇರಿಗೆ ಹೋಗಿದ್ದು ವಿಡಿಯೋಗಳೆಲ್ಲ ನೋಡಿದ್ರಿ. ಬಟ್ ಅನ್ಫಾರ್ಚುನೇಟ್ಲಿ ಆ ವಿಡಿಯೋಗಳಲ್ಲಿ ಕೆಲವೊಂದು ತುಂಬ ಮಳೆ ಆದ ಕಾರಣದಿಂದ ಕೆಲವೊಂದು ವಿಡಿಯೋ ಫುಟೇಜ್ಗಳೆಲ್ಲ ಕರಪ್ಟ್ ಆಯಿತು. ಆ್ಯಂಡ್ ಕೆಲವು ಸೆಕೆಂಡ್ ಡೇದು ನಾನು ವಿಡಿಯೋ ಕ್ಯಾಪ್ಚರೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಮೆಮೊರಿ ಕಾರ್ಡ್ ಕರಪ್ಟ್ ಆಗಿಬಿಟ್ಟು. ಸೊ ಎಷ್ಟಾಗುತ್ತೆ ಅಷ್ಟು ರಿಕವರಿ ಮಾಡಿಕೊಂಡು ವಿಡಿಯೋಗಳನ್ನ ಹಾಕಿದ್ದೀನಿ. ಓಕೆ, ಸೊ ನಿಮಗೆಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ. ಸೊ ಇವತ್ತು ಒಂದು ರೈಡ್ ಹೋಗ್ತಾಯಿದ್ದೀನಿ, ಆನ್ ಡ್ಯೂಟಿ ರೈಡ್. ಓಕೆ, ಕೆಲಸದ ಮೇಲೆ ಒಳ್ಳೆ ಪ್ಲೇಸ್ಗೆ ಹೋಗ್ತಾಯಿದ್ದೀನಿ. ಸೊ ಹಾಗೆಯೇ ಕ್ಯಾಮ್ರಾಗಳ್ನೂ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಜಾಗ ಏನು ತುಂಬ ಸ್ಪೆಷಲ್ ಆಗಿಲ್ಲ, ಬಟ್ ಹೋಗ್ತಾ ಇರೋ ಜಾಗ ಚೆನ್ನಾಗಿದೆ. ಯಾವುದೋ ಒಂದು ಕಾಡೊಳಗಡೆಗೆ ಹೋಗ್ತಾಯಿದ್ದೀನಿ. ಎಲ್ಲಿ ಯಾವುದು ಕಾಡು ಅಂತ ನಿಮಗೆ ಹೇಳ್ತೀನಿ. ಕಾಡು ಮಧ್ಯ ದಾರಿ ಇದೆ, ಆ ದಾರಿಲಿ ಹೋಗ್ತಾಯಿದ್ದೀನಿ ಇವತ್ತು. ಸೊ ಜಸ್ಟ್ ಈಗ ನಾನು ಮೈಸೂರು ರಿಂಗ್ ರೋಡಲ್ಲಿದ್ದೀನಿ. ಮೈಸೂರು ರಿಂಗ್ ರೋಡ್ ದಾಟಿದ ಮೇಲೆ ಪುನಃ ಮತ್ತೆ ಸಿಗೋಣ. ಓಕೆ, ಇನ್ನೂ ಫ್ಯೂಯಲ್ ಬ್ರೇಕ್ ತೊಗೋಬೇಕು, ಪೆಟ್ರೋಲ್ ಹಾಕಿಸ್ಬೇಕು. ಅನ್ನೋದಾದ್ರು 150 ಕಿಲೋಮೀಟರ್ಸ್ ರೇಂಜ್ ಇದೆ. ಸೊ ಇದೆಲ್ಲ ಪೆಟ್ರೋಲ್ ಹಾಕಿಸ್ಕೊಂಡು ಮೈಸೂರಿಂದ ಆಚೆ ಹೋದ್ಮೇಲೆ ಸಿಗೋಣ. ಯಾಕಂದರೆ ಅದೇ ಸೇಮ್ ರಿಂಗ್ ರೋಡಿಂದ ವಾಪಸ್ಸು ಅದೇ ಹೈವೇ ಕನೆಕ್ಟ್ ಆಗ್ತೀನಿ. ಸೊ ಏನು ಸ್ಪೆಷಲಾಗಿ ಇದ್ದರೆ ಮಾತ್ರ ಕ್ಯಾಮ್ರಾ ಆನ್ ಮಾಡ್ಕೋತೀನಿ, ಇಲ್ಲ ಅಂದರೆ ಮೈಸೂರು ದಾಟಿದ ಮೇಲೆ ಸಿಗೋಣ. ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಚೆನ್ನಾಗಿದ್ದರೆ ಅದಕ್ಕೊಂದು ಲೈಕು, ಶೇರು ಮಾಡಿ. ಹಾಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ, ಇಷ್ಟ ಆಗಲಿಲ್ವಾ ಡಿಸ್ಲೈಕ್ ಮಾಡಿ. ಓಕೆ, ಸೊ ಸಿಗೋಣ ಆಮೇಲೆ. ರಿಂಗ್ ರೋಡ್ಗೆ ಪ್ಯಾರಲಲ್ ಆಗಿ ಇನ್ನೊಂದು ಶಾರ್ಟ್ಕಟ್ ಇದೆ, ಆ ಶಾರ್ಟ್ಕಟ್ಟಲ್ಲಿ ಹೋಗ್ತಾ ಇದ್ದೀನಿ. ಹೈ ಟೆನ್ಷನ್ ವೈರ್ ರೋಡ್ ಅಂತ ಏನೋ ಹೇಳ್ತಾರೆ ಇದನ್ನು. ಸೊ ಇಲ್ಲಿ ಹೋಗ್ತಾ ಇದ್ದೀನಿ. ರಿಂಗ್ ರೋಡಲ್ಲಿ ಬಂದರೆ ಪುನಃ ಅದು ಇನ್ಕಲ್ ಫ್ಲೈಓವರ್ ಕೆಳಗಡೆ ಬಂದು ಅಲ್ಲಿಂದ ಲೆಫ್ಟ್ ತೊಗೊಂಡು ಪುನಃ ಬರಬೇಕು. ಸೊ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಈ ಕಡೆಗೆ. ಸೊ ಅದಕ್ಕೆ ಯಾವಾಗಲೂ ಆ ರೋಡನ್ನ ಅವಾಯ್ಡ್ ಮಾಡಿ ಈ ಥರ ದಾರಿಲಿ ಬರ್ತೀವಿ ಶಾರ್ಟ್ಕಟ್ಟು. ಬಟ್ ಮುಂಚೆ ಇಲ್ಲೂ ಹೆಚ್ಚಿಗೆ ಜನಗಳು ಇರ್ತಾ ಇರಲಿಲ್ಲ. ಈಗ ಸ್ವಲ್ಪ ಜನಕ್ಕೆ ದಾರಿ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಸೊ ಕಾರಲ್ಲಿ ಓಡಾಡೋರು ಎಲ್ಲರೂ ಈ ಕಡೆ ಬರೋಕ್ಕೆ ಶುರು ಆಗ್ಬಿಟ್ಟಿದ್ದಾರೆ. ಮುಂಚೆ ಈ ರೋಡ್ ಖಾಲಿ ಇರ್ತಾಯಿತ್ತು. ಅಬ್ಬಾ, ಮೈಸೂರಿಂದ ದಾಟಿ ಆಚೆ ಬಂದು ಒಂದು ಸ್ವಲ್ಪ ಈಗ ಆರಾಮಾಗಿರ್ಬೋದು. ಸೊ ಏನು ಟ್ರಾಫಿಕ್ ಆಗಿದೆಯಪ್ಪ, ಅದು ಅಲ್ಲದೆ ಪೀಕ್ ಅವರ್ ಬೇರೆ. ಎಕ್ಸಾಕ್ಟ್ಲಿ 9 o'clock ಟೈಮು. ಅಯ್ಯೋ, ಒಂದೊಂದು ಸಿಗ್ನಲಲ್ಲಿ 2 ಸಲ ನಿಂತ್ಕೊಂಡಿದ್ದೆ ಈಗ ಆ ಕೂರ್ಗಳ್ಳಿ ಜಂಕ್ಷನಲ್ಲಿ. ಸೂಪರಾಗಿದೆ, ವೆದರು ಚೆನ್ನಾಗಿದೆ. ಸ್ವಲ್ಪ ಬಿಸಿಲಿದೆ, ತುಂಬ ಬಿಸಿ ಏನಿಲ್ಲ, ಬಟ್ ಇದೆ. ಸೊ ಇಲ್ವಾಲ ದಾಟೋದು, ಇಲ್ವಾಲ ಬಸ್ ಸ್ಟ್ಯಾಂಡ್ ಮುಂದೆ ಅಂತನೂ ತುಂಬ ಜನ. ಓಕೆ, ನಾನು ಎಲ್ಲಿ ಹೋಗ್ತಾಯಿದ್ದೀನಿ ಅಂತ ಹೇಳಿಲ್ಲ ಅಲ್ವಾ. ನಾನು ಒಂದು ಕಾಡು ಒಳಗಡೆಯಿಂದ ಪಾಸ್ ಆಗ್ತೀನಿ. ಸೊ ಅದರೊಳಗಡೆ ಹೇಗಿರುತ್ತೆ ಅಂತ ನೋಡೋಣ. ಯಾಕಂದರೆ ಆ ರೋಡ್ಗೆ ಹೋಗಿ ತುಂಬ ದಿನ ಆಗಿದೆ, ಮೋರ್ ದೆನ್ ಒಂದು 4-5 months ಆಗಿದೆ. ಮಾನ್ಸೂನಲ್ಲಂತೂ ಹೋಗಿಲ್ಲ. ಸೊ ಈ ಸಲ ಆ ಕಡೆ ಎಲ್ಲ ತುಂಬ ಚೆನ್ನಾಗಿ ಮಳೆ ಆಗಿದೆ. ಲಾಸ್ಟ್ 1 ವೀಕಿಂದನೂ ತುಂಬ ಚೆನ್ನಾಗಿ ಮಳೆ ಆಗ್ತಾಯಿದೆ ಅಂತೆ. ಸೊ ಇವತ್ತು ಕೇಳಿದೆ, ಸರ್ ಬೆಳಗ್ಗೆಯಿಂದ ಲೈಟಾಗಿ ಡ್ರಿಸಲ್ ಆಗ್ತಾಯಿದೆ, ನೀವು ಬರೋಷ್ಟೊಳಗೆ ಬರ್ಬೋದು ಬನ್ನಿ ಸರ್ ಅಂತ ಹೇಳಿದ್ರು. ಯಾಕಂದ್ರೆ ಅವ್ರಿಗೂ ಗೊತ್ತು ನಾನು ಮಳೆಯಲ್ಲಿ ಗಾಡಿ ಓಡ್ಸೋಕ್ಕೆ ತುಂಬ ಇಷ್ಟಪಡ್ತೀನಿ ಅಂತ. ಸೊ ನೋಡೋಣ ಅಲ್ಲಿಗೆ ಹೋಗೋವರೆಗೂ ಹೇಗಿರುತ್ತೆ ಏನು ಅಂತ. ಬ್ಲ್ಯಾಕ್ ಕ್ಲೌಡ್ಸ್ ಅಂತೂ ಇಲ್ಲಿಂದನೇ ಕಾಣಿಸ್ತಾ ಇದೆ. ನೋಡಿ ಅಲ್ಲಿ ಹೆಂಗೆ ಬ್ಲ್ಯಾಕ್ ಕ್ಲೌಡ್ಸ್ ಕಾಣಿಸ್ತಾ ಇದೆ. ಸೊ ಎಲ್ಲಿ ಹೋಗ್ತಾಯಿದ್ದೀನಿ ಅಂತ, ಯಾವ ಕಾಡು ಕಡೆ ಹೋಗ್ತಾಯಿದ್ದೀನಿ ಅಂತ ನಿಮ್ಗಿನ್ನೂ ಹೇಳಿಲ್ಲ ಅಲ್ಲ. ನಾನು ತಿತಿಮತಿ ಫಾರೆಸ್ಟ್ಗೆ ಹೋಗ್ತಾಯಿದ್ದೀನಿ. ಸೊ ತಿತಿಮತಿ ಫಾರೆಸ್ಟ್ ಬಂದು ಮೈಸೂರಿಂದ ಹುಣಸೂರಿಂದ ಗೋಣಿಕೊಪ್ಪ ಮತ್ತು ವಿರಾಜಪೇಟೆಗೆ ಹೋಗೋ ದಾರಿಲಿ ಸಿಗುತ್ತೆ ತಿತಿಮತಿ ಫಾರೆಸ್ಟ್ ಅಂತ. ಸೊ ಅದುವೇ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕಿಗೆ ಸೇರುತ್ತೆ. ಅದು ಒಂದು ರೇಂಜ್ ಅದು. ಓಕೆ, ಅದರೊಳಗಡೆಗೆ ಹೋಗ್ತಾ ಇದ್ದೀನಿ. ಸೊ ಗೋಣಿಕೊಪ್ಪ ಮತ್ತು ವಿರಾಜಪೇಟೆಗೆ ಹೋಗಬೇಕು ಅಂದರೆ ಹೆಚ್ಚು ಕಡಿಮೆ ಒಂದು 15 ಕಿಲೋಮೀಟ್ರು ಆ ಕಾಡೊಳಗಡೆನೇ ಹೋಗಬೇಕು. ಸೊ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಳೆ ಆಗಿರೋದ್ರಿಂದ ಈ ಕಡೆ ಎಲ್ಲ ಸ್ವಲ್ಪ ಗ್ರೀನರಿ ಚೆನ್ನಾಗಿರುತ್ತೆ. ನೋಡೋಣ ಬನ್ನಿ ನನ್ನ ಜೊತೆ ನೀವೂ. ಇದು ನನ್ನ ಒನ್ ಆಫ್ ದ ಫೇವ್ರೇಟ್ ರೋಡು. ಸೂಪರಾಗುತ್ತೆ ಈ ರೋಡ್ಗೆ. ಈ ಸ್ಟ್ರೆಚ್ಚಲ್ಲಿ ಎಷ್ಟು ಸಲ ಬಂದರೂ ನನಗೆ ಬೇಜಾರೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ರೋಡಲ್ಲಿ ಗಾಡಿ ಓಡಿಸೋಕ್ಕೆ. ಸೊ ಇದೇ ರೋಡಲ್ಲಿ ಹೋಗಬೇಕು.
ನಾನೀಗ ಗೋಣಿಕೊಪ್ಪಗೆ ಹೋಗಬೇಕು ಅಂದ್ರೂ ಇದೇ ದಾರಿಲೇ ಹೋಗಬೇಕು. ಸೊ ಇದಾದಮೇಲೆ ಏನದು ಬಿಳಿಕೆರೆ ಸಿಗುತ್ತೆ. ಬಿಳಿಕೆರೆ ಆದಮೇಲೆ ಸ್ಟ್ರೈಟ್ ಹೋಗ್ತೀವಿ ಹುಣಸೂರಿಂದ ಮುಂದೆ ಹೋಗಿ ಒಂದು 5 ಕಿಲೋಮೀಟ್ರ್ ಆದಮೇಲೆ ಲೆಫ್ಟಿಗೆ ಡಿವಿಯೇಷನ್ ತೊಗೋಬೇಕು. ಆ ಡಿವಿಯೇಷನ್ ತಗೊಂಡು ಒಂದು 30 ಕಿಲೋಮೀಟ್ರ್ ಹೋದರೆ ಗೋಣಿಕೊಪ್ಪ ಸಿಗುತ್ತೆ. ಸೊ ನಾನು ಇವತ್ತು ಗೋಣಿಕೊಪ್ಪ ಮತ್ತು ವಿರಾಜಪೇಟೆ ಎರಡಕ್ಕೂ ಹೋಗಬೇಕು. ಬಟ್ ಹೋಗ್ತಾ ತಿತಿಮತಿ ಫಾರೆಸ್ಟ್ ಸಿಗುತ್ತೆ, ಅದನ್ನು ಎಂಜಾಯ್ ಮಾಡೋಣ. ಬಿಳಿಕೆರೆನ ದಾಟ್ತಾ ಇದ್ದೀವಿ ಈಗ. ಯಾವಾಗಲೂ ಇದೇ ಕತೆ ಅಪ್ಪ ಇಲ್ಲಿ. ಅದೇನಕ್ಕೆ ಇಷ್ಟೊಂದು ಸ್ಲೋ ಮೂವಿಂಗ್ ಆಗುತ್ತೋ ಅಪ್ಪಂತೂ ಇದೆ, ಬಟ್ ಎಲ್ಲ ಜಂಕ್ಷನಲ್ಲಿ ಬ್ಲಾಕ್ ಮಾಡ್ಕೊತಾರೆ. ಬಸ್ ಸ್ಟಾಪ್ ಇದೆ, ಆಟೋಗಳು ಅಲ್ಲೇ ನಿಂತ್ಕೊಳ್ಳುತ್ತೆ, ಆಮೇಲೆ ಕೆಲವೊಂದು ಅಂಗಡಿಗಳಿದೆ, ಲಾರಿಗಳು ಅಲ್ಲೇ ಹೋಗಿ ಬಿಸ್ನೆಸ್ ಮಾಡ್ತವೆ. ನೋಡಿ ಅಲ್ಲಿ ಆ ಹೂನಾರದ ಅಂಗಡಿ ಹತ್ರ ಕಾರ್ ನಿಂತಿದೆ. ಸೊ ಹಿಂಗೆ ಈ ಜಂಕ್ಷನ್ ಯಾವಾಗೂ ಸ್ವಲ್ಪ ಬ್ಯುಸಿ ಇರಬೇಕು ಆ ಥರ. ಸೂಪರ್. ಬಿಳಿಕೆರೆನ ದಾಟಾಯಿತು. ನೆಕ್ಸ್ಟು ಸಿಗೋದು KR ನಗರದ ಜಂಕ್ಷನ್ನು. ಆಹಾ ನೋಡಿ ಅಲ್ಲಿ ಹೆಂಗಿದೆ ರೋಡು. ಆ ಕಡೆ ಈ ಕಡೆ ನೀಲಗಿರಿ ಮರ ಮತ್ತು ದಾರಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಹೋಗ್ತಾ ಇದ್ರೆ. ಬಟ್ ಮುಂಚೆ ನೀಲಗಿರಿ ಮರಗಳಿಂದ ಸ್ಮೆಲ್ ಬರೋದು ಗಾಳಿ ಬೀಸಿದ್ರೆ, ಬಟ್ ಇವಾಗೆಲ್ಲ ಆ ಥರ ಎಲ್ಲ ಇಲ್ಲವೇ ಇಲ್ಲ. ಸೊ ಎಲ್ಲ ಅಷ್ಟು ತಣ್ಣಗೆ ಒಂಥರ ನೀಲಗಿರಿ ಸ್ಮೆಲ್ಲು ಸೂಪರಾಗಿರುತ್ತೆ, ಬಟ್ ಇವಾಗೆಲ್ಲ ಫೀಲೇ ಇಲ್ಲ. ಆಮೇಲೆ ಆ ಮರದಲ್ಲಿ ಒಂದು ಕಾಯಿ ಬರೋದು, ಬುಗ್ರಿಕಾಯಿ ಅಂತ ಆಟಾಡ್ತಾಯಿದ್ದೋ ನಾವುಗಳು, ಈಗ ಅವೆಲ್ಲ ಏನೂ ಇಲ್ಲವೇ ಇಲ್ಲ. ಓಕೆ, ಹೊಸ ಆ್ಯಂಗಲ್ ಹೇಗೆ ಅನ್ನಿಸ್ತಾ ಇದೆ? ಇಷ್ಟು ದಿನ ನೀವು ನನ್ನ ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದಿದ್ದು ವಿಡಿಯೋಗೂ ಈ ಆ್ಯಂಗಲ್ಗೂ ಹೇಗಿದೆ ನೋಡಿ. ಇದು ಸಿಕ್ಕಾಬಟ್ಟೆ ವೈಡ್ ಆ್ಯಂಗಲ್ ಇದೆ. 182 ಡಿಗ್ರಿ ನಿಮಗೆ ವ್ಯೂ ಸಿಗುತ್ತೆ. ಮುಂಚೆ ಇದ್ದಿದ್ದು 150 ಡಿಗ್ರಿ ವ್ಯೂ. ಸೊ ಒಂದು ಸೈಡ್ ಮಿರರ್ ಮಾತ್ರ ಕಾಣಿಸ್ತಾ ಇತ್ತು, ಇಲ್ಲ ಈ ಕಡೆ ಅಂದ್ಕೊಂಡಾಗ 2 ಸೈಡ್ ಮಿರರ್ ಆ ಥರ ಇರ್ತಾಯಿತ್ತು. ಅಪ್ ಟು ಇಲ್ಲಿವರೆಗೆ ಅಷ್ಟೇ ಇರ್ತಾಯಿದ್ದು ವ್ಯೂ. ಇದು ನೋಡಿ 182 ಡಿಗ್ರಿ ಕಂಪ್ಲೀಟ್ಲಿ ಸಿಗುತ್ತೆ. ಸೊ ಹೊಸದು ಬೂಸ್ಟ್ ಲೆನ್ಸ್ ಅಂತ ಬರುತ್ತೆ, ಅದನ್ನು ಹಾಕಿದ್ದೀನಿ. ಸೊ ಚೆನ್ನಾಗಿದೆ ಅಂದ್ಕೊತೀನಿ ಈ ಆ್ಯಂಗಲ್ಲು. ಸೊ ಹೇಗೆ ಅನಿಸುತ್ತೆ ಏನು ಅಂತ ನೀವು ನಮಗೆ ಕಮೆಂಟ್ ಮಾಡಿ ಹೇಳಿದ್ರೆ ತುಂಬ ಇಷ್ಟ ಆಗುತ್ತದು. ಸೊ ವೆದರ್ ಮಾತ್ರ ಬ್ಯೂಟಿಫುಲ್ ಆಗಿದೆ, ಸಖತ್ತಾಗಿದೆ. ಸೊ ಒಳ್ಳೆ ತಣ್ಣಗೆ ಗಾಳಿ ಬೀಸ್ತಾ ಇದೆ. ಮುಂಚೆ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಯಾವುದೋ ಒಂದು ಬ್ಲ್ಯಾಕ್ ಜಾಕೆಟ್ ಹಾಕ್ಕೊಂಡು ಓಡಾಡ್ತಾ ಇದ್ದೆ. ದಟ್ ಇಸ್ ನಾಟ್ ಎ ರೈಡಿಂಗ್ ಜಾಕೆಟ್. ಅದೇನೆಂದರೆ ಒಂದು ಚಳಿಗಾಲ ಇತ್ತಾ, ವಿಂಟರ್ ಜಾಕೆಟ್ ಆಗಿರೋದು. ನಾರ್ಮಲ್ ಮಳೆ ಬರ್ತಾ ಇತ್ತಾ, ಇನ್ನೊಂದು ವಾಟರ್ ಪ್ರೂಫ್ ಜಾಕೆಟ್ ಹಾಕ್ಕೊಂಡು ಓಡಾಡ್ತಾ ಇದ್ದೆ. ಸೊ ಅದಕ್ಕಿಂತ ಮುಂಚೆ ನನ್ನ ಹತ್ರ ಒಂದು ರೈನಾಕ್ಸ್ದು ರೈಡಿಂಗ್ ಟೂರಿಂಗ್ ಜಾಕೆಟ್ ಇತ್ತು, ಸ್ಟೀಲ್ EVO ಅಂತ. ಬಟ್ ಅದು ಸಿಕ್ಕಾಬಟ್ಟೆ ಹೆವಿ ಇತ್ತು. ಮೈ ಮೇಲೆ ಹಾಕ್ಕೊಂಡ್ರೆ ಒಂದು 2.5 kg ತೂಕ ಆಗಿರೋದಂಗೆ ಅನ್ನಿಸ್ತಾ ಇತ್ತು. ಸೊ ಅಷ್ಟು ಕಂಫರ್ಟಾಗಿ ಇರ್ತಾ ಇರಲಿಲ್ಲ. ಟೂರಿಂಗಿಗೆಲ್ಲ ತುಂಬ ಚೆನ್ನಾಗಿದೆ, ಬಟ್ ನಾರ್ಮಲ್ ಈ ಥರ ಅರ್ಬನ್ ರೈಡಿಂಗು ಇಲ್ಲ ಒಂದು ಶಾರ್ಟ್ ಡಿಸ್ಟೆನ್ಸ್ ರೈಡಿಂಗೆಲ್ಲ ತುಂಬ ಹಿಂಸೆ ಆಗೋದದು. ಸೊ ಅದಕ್ಕೇ ಅದನ್ನು ಬಿಟ್ಬಿಟ್ಟು ನಾರ್ಮಲ್ ಜಾಕೆಟ್ಗಳು ಹಾಕ್ಕೊಂಡು ಓಡಾಡ್ತಾ ಇದ್ದೆ. ಬಟ್ ಈಗ ಹೊಸದು ರೈಸೋ ಜಾಕೆಟ್ ತೊಗೊಂಡೆ. ಸೊ ಇದರಲ್ಲಿ ಕಂಪ್ಲೀಟ್ಲಿ 80% ಮೆಶ್ಶು, ಒಳ್ಳೆ ವೆಂಟಿಲೇಷನ್ ಇದೆ, ಸೇಫ್ಟಿನೂ ಇದೆ. ಲೆವೆಲ್ 2 ಆರ್ಮರು. ರೋಝೋ ಅಂತ ಏನೋ ಒಂದು ಬರುತ್ತೆ, ಅರ್ಬನ್ ಮೆಶ್ ಜಾಕೆಟ್ ಅಂತ. ಸೊ ಚೆನ್ನಾಗಿದೆ. ಫಸ್ಟ್ ವೇರ್ ಇದು, ಬಟ್ ಫಸ್ಟ್ ವೇರಲ್ಲಿ ಒಳ್ಳೆ ಇಂಪ್ರೆಷನ್. ನಾರ್ಮಲ್ ನಾನು ಆ ಜಾಕೆಟ್ ಹಾಕ್ಕೊಂಡಾಗ ಹೇಗೆ ಅನ್ನಿಸ್ತಾ ಇತ್ತು ಅದೇ ಫೀಲ್ ಬರ್ತಾ ಇದೆ. ಸೊ ಹೆವಿ ಇಲ್ಲ, ಸೊ ಕವರ್ ಆಗಿದೆ. ಶೋಲ್ಡರು, ಎಲ್ಬೋಸು ಮತ್ತು ಬ್ಯಾಕ್ಗೆ CE ಲೆವೆಲ್ 2 ಆರ್ಮರ್ ಇದೆ. ಸೊ ಇನ್ನು ಆಪ್ಷನಲ್ಲು ಫ್ರಂಟ್ ಚೆಸ್ಟ್ಗೂ ಬೇಕು ಅಂದರೆ ಅದಕ್ಕೂ CE ಲೆವೆಲ್ 2 ಆರ್ಮರ್ ಸಿಗುತ್ತೆ. ಬಟ್ ನಾನು ಅದನ್ನು ತಗೊಳ್ಳಿಲ್ಲ, ಯಾಕಂದರೆ ಆಗ ನಾರ್ಮಲಾಗಿ ಇಷ್ಟು ಶಾರ್ಟ್ ಡಿಸ್ಟೆನ್ಸ್ಗಳು ಮತ್ತು ಅದನ್ನು ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಸ್ಟಿಫ್ನೆಸ್ ಬರುತ್ತೆ. ಸೊ ಅದರ ಹಿಂಸೆ ಆಗೋಕ್ಕೆ ಶುರುವಾಗುತ್ತೆ. ಸೊ ನಿಮಗೆ ಬೇಕು ಅಂದರೆ ಅದನ್ನು ತೊಗೋಬೋದು. ಓಕೆ, ಸೊ ಅದಕ್ಕೆ ಅನದರ್ ಒಂದು 1500 ರುಪೀಸು 1900 ರುಪೀಸು ಎಕ್ಸ್ಟ್ರಾ ಆಗುತ್ತೆ. ಸೊ ಬೇಡ ಅಂತ ಇದನ್ನೇ ತೊಗೊಂಡು ಹಾಕ್ಕೊಂಡು ಇವತ್ತು ಫಸ್ಟ್ ರೈಡಿಗೆ ಬರ್ತಾಯಿದ್ದೀನಿ. ಒಳ್ಳೆ ಖುಷಿ ಕೊಡ್ತಾಯಿದೆ ಜಾಕೆಟು, ಮಸ್ತಾಗಿದೆ. ಸೊ ನೋಡಿ, ಇಲ್ಲಿ ಫ್ರಂಟಲ್ಲೂ ಫುಲ್ ವೆಂಟಿಲೇಷನ್ನು, ಸೈಡಲ್ಲೂ ವೆಂಟಿಲೇಷನ್ನು, ಆರ್ಮ್ಸ್ಗಳಿಗೂ ವೆಂಟಿಲೇಷನ್ನು. ಕಂಪ್ಲೀಟ್ ಮೆಶ್ ಜಾಕೆಟ್ ಇದು. 80% ಮೆಶ್ ಇದೆ ಆ್ಯಂಡ್ ಒಳ್ಳೆ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ಒಳ್ಳೆ ರಿವ್ಯೂಸ್ಗಳು ಇದೆ ಅಂತ ನೋಡಿ ಇದನ್ನು ತಗೊಂಡಿದ್ದೀನಿ. ನೋಡಿ, ಇದೇ ಹುಣಸೂರು ಬೈಪಾಸ್ ರೋಡು. ಮುಂಚೆ ಇಷ್ಟೇ ಇದ್ದಿದ್ದು. ಆ ಬೈಕ್ ಹೋಗ್ತಾ ಇದೆಯಲ್ಲ
ಅಲ್ಲಿವರೆಗೆ ಇದ್ದಿದ್ದು, ಈ ಕಡೆಯಿಂದ ಈ ಕಡೆ. ಈಗ ಅದು ಎಕ್ಸ್ಟೆಂಡ್ ಮಾಡಿ ಪುನಃ ವಾಪಸ್ ಆ ಕಡೆನೂ ಸರ್ವಿಸ್ ರೋಡ್ ಥರ ಮಾಡಿದ್ದಾರೆ. ಆದ್ರೂ ನೋಡಿ ಇಲ್ಲಿ ಹೆಂಗೆ ಲಾರಿನೇ ಒಂದು ಟ್ರ್ಯಾಕ್ಟರ್ನ ಓವರ್ಟೇಕ್ ಮಾಡ್ತಾರೆ, ಅದನ್ನು ಓವರ್ಟೇಕ್ ಮಾಡೋಕ್ಕೆ ಇವ್ರು ಬರ್ತಾರೆ. ನಮ್ಮ ಜನಗಳಿಗೆ ಬುದ್ಧಿ ಕಲಿಯಲ್ಲ. ಸೊ ಇಷ್ಟು ದೊಡ್ಡದು ಮಾಡೋದು ರೋಡು, ಅದರಲ್ಲೂ ಹಿಂಗೆ ಕಂಜೆಸ್ಟ್ ಮಾಡ್ಕೊತಾರೆ ಟ್ರಾಫಿಕ್ನ. ಅಂದರೆ ಇನ್ನು ಯಾವ ಥರ ಮಾಡಬೇಕು? ಸೊ ಏನು ಮಾಡೋಕ್ಕಾಗಲ್ಲ. ಟ್ರಾಫಿಕ್ ಸೆನ್ಸ್ ಬರೋವರೆಗೂ ಟ್ರಾಫಿಕ್ ಸೆನ್ಸ್ ಇರೋರು ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾನೇ ಇರಬೇಕಾಗತ್ತೆ. ಸೊ ಹುಣಸೂರು ಬೈಪಾಸ್ ರಸ್ತೆ ಮುಗಿತಾ ಬಂತು. ಎಲ್ಲ ರೋಡು ವೈಂಡಿಂಗ್ ಮಾಡ್ತಾ ಇರೋದು ಮಡಿಕೇರಿ ರೋಡ್ ಎಕ್ಸ್ಟೆಂಡ್ ಆಗುತ್ತೆ ಈ ಕಡೆಗೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಕುಶಾಲನಗರದಿಂದ ಒಳಗಡೆಯಿಂದ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇಗೆ ಕನೆಕ್ಟ್ ಆಗೋಕ್ಕೆ ಒಂದು ರೋಡ್ ಆಗ್ತಾ ಇದೆ. ಸೊ ಇದು ಏನಕ್ಕೆ ರೋಡ್ ದೊಡ್ಡದು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಮೇ ಬಿ ಮೈಸೂರು ಮಡಿಕೇರಿಗೆ ಓಡಾಡೋರಿಗೆ ಇರ್ಬೋದು ಈ ರೋಡು. ನೋಡುವ ಏನೇನಾಗುತ್ತೆ ಅಂತ. ಇದು ಕತೆ ನೋಡಿದ್ರೆ ಇನ್ನೊಂದು 2 ವರ್ಷ ಬೇಕಾಗುತ್ತೆ ಅನಿಸುತ್ತೆ. ಬಂತು ಡಿವಿಯೇಷನ್ ನಮಗೆ. ಸೊ ಹಾಗೆ ಹೋದರೆ ಈ ಕಡೆ ರೈಟ್ ಸೈಡ್ ಹೋದರೆ ಅದು ನೆಕ್ಸ್ಟು ಪ್ರಿಯಾಪಟ್ಟಣ ಸಿಗುತ್ತೆ, ಅಲ್ಲಿಂದ ಕುಶಾಲನಗರ, ಮಡಿಕೇರಿ. ಸೊ ಈ ಕಡೆ ಹೋದ್ರೀಗ ನಾವು ಗೋಣಿಕೊಪ್ಪ ಕಡೆ ಹೋಗ್ತೀವಿ. ಹಬ್ಬ 5-6 ತಿಂಗಳಾದ್ರೂ ಇನ್ನೂ ಈ ರೋಡ್ ರೆಡಿ ಆಗಿಲ್ಲ ಅಂದರೆ ಇನ್ಯಾವ ಥರ ಇದೆಯಪ್ಪ ಕೆಲಸ ಕತೆ. ಹೆಚ್ಚು ಕಡಿಮೆ ಒಂದು 6 ತಿಂಗಳಿಂದ ಅಂತೂ ಹಿಂಗೆ ಇದೆ ರೋಡು. ಇಷ್ಟು ನಿಧಾನ ಆದರೆ ಹೆಂಗೆ ಓಡಾಡೋದು ವೆಹಿಕಲ್ಸ್ಗಳು? ನಮ್ಮದೇನೋ ಅಡ್ವೆಂಚರ್ ಬೈಕು ಅಂತ ಹಿಂಗೆ ಅಂತ ಬರ್ತಾಯಿದ್ದೀವಿ ಅಲ್ವಾ? ಇಲ್ಲಿಂದ ಶುರು ನೋಡಿ ಗೋಣಿಕೊಪ್ಪ ರೋಡು. ಅನ್ನೋದು ಒಂದು 35ನೋ 38 ಇದೆ ಅನಿಸುತ್ತೆ. ಬಾಪ ಬಾರ ರಾಜ. ಈ ರೋಡಲ್ಲಿ ಏನಂದರೆ ಹಂಪ್ಗಳು ಜಾಸ್ತಿ. ನೀವು ಎಷ್ಟೇ ಸ್ಪೀಡಾಗಿ ಬಂದರೂ ಇಮಿಡಿಯೇಟ್ ಕಂಟ್ರೋಲ್ ಮಾಡ್ತಾರೆ, ಅಷ್ಟು ಹಂಪ್ಗಳು ಹಾಕಿದ್ದಾರೆ. ಆ್ಯಂಡ್ ಫಾರೆಸ್ಟ್ ಶುರು ಆದಮೇಲಂತೂ ಎವ್ರಿ 500 ಮೀಟರ್ಸು ಹಂಪ್ಸ್ಗಳಿದೆ. ತೋರಿಸ್ತೀನಿ ನಿಮಗೆ. ಚೆನ್ನಾಗಿದೆ ಈ ಕಡೆ ಎಲ್ಲ ನೋಡಿ, ಫುಲ್ ಗ್ರೀನು. ಅದೇನು ಬೆಳೆ ಅಂತ ಗೊತ್ತಿಲ್ಲ, ಸಖತ್ತಾಗಿದೆ. ಹೊಗೆ ಸೊಪ್ಪ ಅಂತ ಈ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಹೊಗೆ ಸೊಪ್ಪು. ಈ ಹುಣಸೂರು ಆಮೇಲೆ ಪಿರಿಯಾಪಟ್ಟಣ ಆ ಕಡೆ ಎಲ್ಲ ಹೊಗೆ ಸೊಪ್ಪು ಜಾಸ್ತಿ. ಗೋಣಿಕೊಪ್ಪ ಇನ್ನೂ 36 ಕಿಲೋಮೀಟ್ರ್ ಇದೆ ನೋಡಿ. ಈ ರೋಡಲ್ಲಿ ಎಲ್ಲಿವರೆಗೆ ಕಾಣಿಸ್ತಾ ಇದೆ ಅಲ್ಲಿವರೆಗೂ ಫುಲ್ಲು ಗ್ರೀನು. ಈ ಕಡೆನೂ ಹಾಗೇನೆ ನೋಡಿ, ಇಲ್ಲಿ ಫುಲ್ಲು ಗ್ರೀನು. ಸಖತ್ತಾಗಿರುತ್ತೆ ಈ ರೋಡಿಗೆ ಬರೋಕ್ಕೆ ನೋಡಿ. ಈ ಕಡೆ ಏನು ಮಸ್ತಾಗಿರುತ್ತೆ. ವೆದರ್ ಏನು ಪ್ಲೆಸೆಂಟ್ ಆಗಿದೆ ಅಂದರೆ ನನಗಂತೂ ಪದೇ ಪದೇ ಈ ವೆದರ್ ಬಗ್ಗೆನೇ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಸಖತ್ ಖುಷಿ ಆಗ್ತಾ ಇದೆ ವೆದರು. ಈ ಟೈಮ್ಗಳಲ್ಲಿ ಎಸ್ಪೆಷಲಿ ಮಾನ್ಸೂನ್ ಟೈಮು ಏನು ಖುಷಿ ಕೊಡುತ್ತೆ ಈ ಥರ ಇಂಟೀರಿಯರ್ ಪ್ಲೇಸ್ಗಳಿಗೆ ಬರೋಕ್ಕೆ. ಏನಂತೀರಾ? ಇದು ಪಂಚವಳ್ಳಿ ಅಂತ ಊರು. ಇಲ್ಲಿ ಮೇನ್ ರೋಡ್ ಇದು. ಒಳಗಡೆ ಎಲ್ಲ ಹೇಗಿದೆ ಏನು ಅಂತ ಗೊತ್ತಿಲ್ಲ, ಬಟ್ ಯಾವಾಗಲೂ ಜನ ಇರ್ತಾರೆ. ಫುಲ್ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಅಂತ ನಡೀತಾ ಇರುತ್ತೆ. ಒಳಗಡೆ ಹೇಗಿದೆ ಏನೋ ಗೊತ್ತಿಲ್ಲ. ನಾವು ಅಷ್ಟು ವರ್ಷದಿಂದ ಈ ರೋಡಲ್ಲಿ ಓಡಾಡಿದ್ರು ಬರೀ ಇಷ್ಟೇ ಗೊತ್ತಿರೋದು. ಒಂದು ಪೆಟ್ರೋಲ್ ಬಂಕ್ ಇದೆ, ಆ ಕಡೆ ಈ ಕಡೆ ಅಂಗಡಿಗಳಿವೆ, ಜನಗಳು ನಿಂತಿರ್ತಾರೆ, ಆಟೋಗೆ ಕಾಯ್ತಾ ಇರ್ತಾರೆ, ಶೇರ್ ಆಟೋಗಳಿದೆ. ಅದು ಬಿಟ್ಟರೆ ಬಸ್ ಸ್ಟಾಪ್ ಇದೆ. ಸೊ ಇಷ್ಟೇ ನೋಡಿರೋದು. ನೋಡಿ ಆಗೋ ಆಯ್ತು. ಮುಂದೆ ಏನಿದೆ ಗೊತ್ತಿಲ್ಲ. ಯಾವುದೋ ಒಂದು ಕೆರೆ ಇದೆ ಇಲ್ಲಿ ಚಿಕ್ಕದಾಗಿ. ಇಲ್ಲೇ ಟೀಗೆ ಹಾಕೊಳ್ಳೋಣ. ಒಂದು ಟೀ ಕುಡ್ಕೊಂಡು SM ಹೋಟೆಲಲ್ಲಿ ಸಿಕ್ಬಿಡ್ತಾ, ಟೀ ಕುಡ್ಕೊಂಡು ಆಮೇಲೆ ಸಿಗುವ. SM ಹೋಟೆಲ್ ಅಂತ ಯಾವುದೋ ಕೇರಳ ಹೋಟೆಲ್ಲು. ಇಲ್ಲೊಂದು ಟೀ ಕುಡ್ಕೊಂಡು ಒಂದು ಸುಸು ಬ್ರೇಕ್ ತೊಗೊಂಡು ಹೊರಟೆ. ಟೀ ಚಾಕ್ಲೇಟ್ ಟೀ ಅಪ್ಪ, ನಾರ್ಮಲ್ ಟೀ ಇರಲಿಲ್ಲ. ಓಕೆ, ಏನೂ ಮಾಡೋಕ್ಕಾಗಲ್ಲ, ಸಿಕ್ಕಿದ್ದು ಕುಡ್ಕೊಂಡು ಹೊರಟಾಯಿತು. ಇಲ್ಲ ನೆಕ್ಸ್ಟ್ ಸ್ಟಾಪು ಏನಿದ್ರು ಗೋಣಿಕೊಪ್ಪ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಅಪ್ಪ ಏನು ಬ್ಯೂಟಿ, ಸೂಪರ್, ಸಖತ್ತಾಗಿದೆ. ಆಹಾ, ಟೀ ಕುಡಿದ್ಮೇಲೆ ಒಂಥರ ಆಗ್ತಾಯಿದೆ. ನಾನು ಫಸ್ಟೇ ನೀರು ಕುಡಿದ್ಬಿಟ್ಟು ಆಮೇಲೆ ಟೀ ಕುಡಿದೆ. ಟೀ ಕುಡ್ದಾದ್ಮೇಲೆ ನೀರು ಕುಡಿದಿದ್ರೆ ಚೆನ್ನಾಗಿರ್ತಾಯಿತ್ತೇನೋ. ಬಾಯೆಲ್ಲ ತುಂಬ ಸ್ವೀಟು. ಆರಾಮಾಗಿ ಹೋಗ್ತಾಯಿದ್ದೀನಿ, ಏನೂ ಅರ್ಜೆಂಟಿಲ್ಲ. ಬಿಸಿಲು ಚೆನ್ನಾಗಿ ಬಂತೀಗ ನೋಡಿ. ಇಲ್ಲಿ ಮಸ್ತ್ ಗ್ರೀನರಿ. ಕೆಲವೊಂದಲ್ಲೆಲ್ಲ ಕಳೆ ಅಂತಾರೆ, ಕೂಳೆ ಅಂತಾರೆ, ಅದು ಇದೆ. ಇನ್ನು ಕೆಲವೆಲ್ಲ ಗಿಡಗಳು ಇದೆ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನಕ್ಕೆ ಸ್ವಾಗತ. ಸೊ ಇಲ್ಲಿಂದ ಫಾರೆಸ್ಟ್ ರೀಜನ್ ಶುರುವಾಗುತ್ತೆ.
ಹುಲಿ ಇದೆ ಅಂತೆ, ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ. ಟೈಗರ್ ರಿಸರ್ವೇರ್ ಫಾರೆಸ್ಟ್ ಇದು. ಅಲ್ಲೆಲ್ಲರೂ ಹುಲಿ ಇದೆಯಾ ಕಾಣುತ್ತಾ? ನಾನು ಹೆಚ್ಚು ಕಡಿಮೆ 26 ವರ್ಷದಿಂದ ಈ ರೋಡಲ್ಲಿ ಓಡಾಡ್ತಾ ಇದ್ದೀನಿ. ಒಂದೇ ಒಂದು ಸಲ ಆನೆ ನೋಡಿದ್ದು ಬಿಟ್ಟರೆ ಇವತ್ತರೆಗೂ ಬೇರೆ ಯಾವ ಪ್ರಾಣಿನೂ ನೋಡಿಲ್ಲ. ನೋಡಿ ಇಲ್ಲಿ ತುಂಬ ಜನ ಇಲ್ಲಿ ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು ಪೂಜೆ ಮಾಡಿಕೊಂಡು ಹೋಗ್ತಾರೆ. ಹೊಸಲು ಮಾರಮ್ಮ ದೇವಸ್ಥಾನ ಅಳಲೂರು ಅಂತ ಇದೆ. ರೋಡಂತೂ ಕಿತ್ತೋಗಿದೆ, ಸೊ ಏನೂ ಮಾಡೋಕ್ಕಾಗಲ್ಲ. ಮಾನ್ಸೂನ್ ಟೈಮಲ್ಲಿ ಯಾವ ರೋಡು ಎಷ್ಟೇ ಕಿತ್ತೋಗಿದ್ರೂ ಮಾಫಿ ಅಂತಲೇ ಅದು ಅರ್ಥ. ನೋಡಿ ಹೆಚ್ಚು ಕಡಿಮೆ ಅರ್ಧ ಅಡಿ ಆಳ ಇದೆ. ಕಾರ್ ಏನಾದ್ರು ಬಂದು ಅದಕ್ಕೆ ಇಳಿದ್ರೆ ಬಂಪರ್ ಕಿತ್ಕೊಂಡು ಈಚೆ ಬರ್ತದದು. ಬಟ್ ಒಂದು ಬೇಜಾರು ಏನಂದರೆ ಈ ರೋಡಲ್ಲಿ ಎವ್ರಿ 500 ಮೀಟರ್ಸು ಒಂದೊಂದು ಹಂಪು. ನೋಡಿ ಇಲ್ಲಿ ಹತ್ತಿಳಿದೀನಿ, 3rd ಗೇರ್ ಬಿಟ್ಟು ಹೋಗೋಕ್ಕೆ ಆಗಲ್ಲ. ಜೊತೆಲಿ ಏನಾದ್ರು ಇಂಥವ್ರು ಸಿಗಾಕೊಂಬಿಟ್ರೆ ಮುಗೀತು, ಏನು ಸೈಟ್ ಆಗಲ್ಲಪ್ಪ. ಒಂದು ಸಲ ಆನೆ ರೋಡ್ ಮಧ್ಯಕ್ಕೆ ಬಂದಿತ್ತು ಬೆಳಗಿನ ಟೈಮೇ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ಒಳಗಡೆ ಕಳಿಸ್ತಾಯಿದ್ರು. ಇನ್ನೊಂದು ಸಲ ನೈಟ್ ಬರಬೇಕಾದ್ರೆ ಅರೌಂಡ್ 8:30, 9 o'clock ಟೈಮಲ್ಲಿ ಒಂದು ಆನೆ ಕಾಣಿಸಿತ್ತು. ಅದೆರಡು ಬಿಟ್ಟರೆ ಇವತ್ತರೆಗೂ ನಾವು ಇಲ್ಲಿ ಏನೂ ನೋಡಿಲ್ಲ. ಈ ಒಂದು ಜಿಂಕೆಗಳಾಗಲಿ, ಅಟ್ಲೀಸ್ಟ್ ಒಂದು ಹಂದಿ ಅದು ಸಹಿತ ನೋಡಿಲ್ಲ ನಾವು. ಬಟ್ ಹೇಳೋದು ಮಾತ್ರ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತಲೇ ಹೇಳ್ತಾರೆ. ನೋಡಿ ಕೋತಿಗಳೆಲ್ಲ ಇದೆಯಲ್ಲ, ಇದಕ್ಕೆಲ್ಲ ಬಸ್ಸಲ್ಲಿ ಒಬ್ಬ ಕಂಡಕ್ಟ್ರು ದಿನ ಕಡಲೆಕಾಯಿ ಬಾಳೆಹಣ್ಣೆಲ್ಲ ಕೊಟ್ಟು ಅಭ್ಯಾಸ ಮಾಡಿಸ್ಬಿಟ್ಟು ಇಲ್ಲಿ ಬಂದು ಕೂತಿರುತ್ತವೆ ಯಾವಾಗಲೂ. ಸೊ ಅದು ಒಳಗಡೆನೇ ಹೋಗಲ್ಲ. ಎನಿ ಟೈಮ್ ನೋಡಿ, ಸಂಜೆ ಟೈಮು ಬನ್ನಿ, ಆ ಟೈಮಲ್ಲೂ ಹಿಂಗೆ ಇರುತ್ತವೆ. ಅಂದರೆ ದಾರಿಲಿ ಹೋಗೋರು ಏನಾರು ಕೊಡ್ತಾರೆ ಅಂತ ಕಾಯ್ತಾ ಕೂತಿರುತ್ತವೆ. ಸೊ ಇದಕ್ಕೆ ಹೇಳೋದು, ಕಾಡಲ್ಲಿ ಮಧ್ಯ ಫುಡ್ಡೆಲ್ಲ ಬಿಸಾಕಬೇಡಿ, ಪ್ರಾಣಿಗಳಿಗೇನು ಕೊಡಬೇಡಿ ಅಂತ. ಸೊ ಹಂಗಾದಾಗ ಈ ಥರ ಅವು ನಮ್ಮ ಕೆಲಸ ಬಿಟ್ಬಿಟ್ಟು ಈ ಥರ ಕಾಯ್ಕೊಂಡು ಕೂತ್ಕೊಳತ್ವೆ. ಇಲ್ಲಿ ನೋಡಿ, ಈ ರೈಟ್ ಸೈಡಲ್ಲಿ ರೋಡ್ ಹೋಗ್ತಾ ಇದೆಯಲ್ಲ, ಇದು ಬಂದು ಪಿರಿಯಾಪಟ್ಟಣಕ್ಕೆ ಹೋಗುತ್ತೆ, ಮಾದಾಪುರ ಅಂತ. ಇದೊಂದು ಚೆಕ್ ಪೋಸ್ಟು. ಸೊ ಆ ದಾರಿಲಿ ಹೋದರೆ ಪಿರಿಯಾಪಟ್ಟಣಕ್ಕೆ ರೀಚ್ ಆಗುತ್ತೆ. ಆ ರೋಡು ಸಖತ್ತಾಗಿದೆ, ಒಳ್ಳೆ ಫಸ್ಟ್ ಕ್ಲಾಸ್ ರೋಡು. ಬಟ್ ಆನೆ ಕಾಟ ಜಾಸ್ತಿ ಅಂತ ಹೇಳ್ತಾರೆ ಸಂಜೆ ಟೈಮು. ಎಲ್ಲ ಆನೆಗಳು ರೋಡಲ್ಲೇ ಇರುತ್ತವಂತೆ. ಒಂದು ದೇವಸ್ಥಾನ ಇದೆ ಅಂತೆ, ಆ ದೇವಸ್ಥಾನದ ಸುತ್ತಮುತ್ತ ಆನೆಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ನಾನು 1-2 ಸಲ ಹೋಗಿದ್ದೀನಿ ಆ ರೋಡಲ್ಲಿ. ಈಗ ರೀಸೆಂಟಾಗಿ ಹೋಗಿದ್ದೆ ಲಾಸ್ಟ್ ಟೈಮ್ ಬಂದಾಗ. ಬಟ್ ಸೂಪರಾಗಿತ್ತು ಆ ರೋಡ್ ಮಾತ್ರ. ಏನು ಸೂಪರಾಗಿದೆಯಪ್ಪ, ಎತ್ತತ್ರ ಮರಗಳು. ಇಲ್ಲಿಂದನೇ ರೋಡ್ ಪಕ್ಕದಿಂದನೇ ಎಷ್ಟು ಡೆನ್ಸ್ ಆಗಿದೆ ನೋಡಿ. ಒಳಗಡೆಗೆ ಅಂತೂ ಇನ್ನೂ ನೋಡಿ, ಅಲ್ಲಿ ಏನು ಕಾಣಲ್ಲ, ಫುಲ್ಲು ಪೊದೆಗಳ ಥರ ಏನೇನೋ ಇದೆ. ಬಟ್ ಸ್ಟಾರ್ಟಿಂಗಿಂದನೇ ಡೆನ್ಸ್ ಇದೆ ಕಾಡು. ಈ MMLs ಕಡೆಲ್ಲ ಹೋದರೆ ಫಸ್ಟ್ ಕುರ್ಸ್ಲಿ ಕಾಡು ಸಿಗುತ್ತೆ, ಆಮೇಲೆ ಒಳಗಡೆ ಹೋಗ್ತಾ ಡೆನ್ಸ್ ಆಗುತ್ತೆ. ಇಲ್ಲಿ ಹಂಗಿಲ್ಲ, ಶುರುವಿಂದನೇ ಡೆನ್ಸ್ ಆಗಿದೆ ನೋಡಿ. ಇಲ್ಲೂ ಕೋತಿಗಳು ಎಲ್ಲ ರೋಡ್ ಸೈಡ್ಗೆ ಬಂದಂಗೆ ಆಗ್ಬಿಟ್ಟಿರ್ತವೆ. ಅಂದರೆ ಜನಗಳು ಅಭ್ಯಾಸ ಮಾಡಿಸ್ಬಿಟ್ಟಿರ್ತಾರೆ. ಬಂದು ಕಾರಲ್ಲಿ ಬಂದಾಗ ಒಳಗಡೆ ಏನೇನೋ ಇರುತ್ತೆ, ತೆಗ್ದು ರೋಡ್ಗೆ ಹಾಕ್ಬಿಟ್ಟು ಹೋಗೋದು, ಇಲ್ಲ ಅವಿಗೆ ಕೊಟ್ಬಿಟ್ಟು ಹೋಗೋದು ಮಾಡ್ತಾರೆ. ಸೊ ಅದು ಅಭ್ಯಾಸ ಆಗಿಬಿಟ್ಟು ಕೈ ನೀಡೋ ಬುದ್ಧಿನೇ ಕಲ್ತ್ಕೊಂಡ್ಬಿಡುತ್ತವೆ. ಒಳಗಡೆ ಹೋಗಿ ಅವೇ ಮರದಿಂದ ಮರ ಕಿತ್ಕೊಂಡು ಎಗರುಕೊಂಡು ಅವೆಲ್ಲ ಮಾಡೋದೆಲ್ಲ ಮರ್ತ್ಬಿಡ್ತವೆ. ಇದೆಲ್ಲ ಗಿರಿಜನರ ಹಾಡಿ ಅಂತ ಹೇಳ್ತಾರಲ್ಲ, ಅದು. ಸೊ ಇಲ್ಲೆಲ್ಲ ಅವ್ರುಗಳೇ ಇರ್ತಾರೆ, ಗಿರಿಜನರು ಅಂತ ಹೇಳ್ತಾರೆ, ಟ್ರೈಬ್ಸ್. ಮುಗಿತಾ ಬಂತು ಫಾರೆಸ್ಟ್ ರೀಜನ್ನು. ರೋಡ್ ಬಂತು ನೋಡಿ, ಕ್ಲಾಸ್. ಖುಷಿ ಆಯಿತು. ವಂದನೆಗಳು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ. ಮತ್ತೆ ಬನ್ನಿ ಅಂತ ಬೋರ್ಡ್ ಹಾಕಿಲ್ಲ ಅವರು ನೋಡಿ. ಇದೆಲ್ಲ ಎಸ್ಟೇಟು, ತೋಟಗಳಿಂದ ಕಾಫಿ ತೋಟ, ತಿತ್ತಿಮತ್ತಿ ಊರು. ಸೊ ಇಲ್ಲೊಂದು ಫಾರೆಸ್ಟ್ ಆಫೀಸ್ ಇದೆ, ಮತ್ತು ಪೊಲೀಸ್ ಸ್ಟೇಷನ್ ಇದೆ. ಈ ಥರ ಚಿಕ್ಕ ಊರೇನೇ ಇದು. ಬಟ್ ಫಾರೆಸ್ಟ್ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಪ್ರಾಮುಖ್ಯತೆ. ಸೊ ನೋಡಿದ್ರಿ ಅಲ್ಲ, ತಿತ್ತಿಮತ್ತಿ ಫಾರೆಸ್ಟ್ನ ಹೇಳ್ದಂಗೆ ಕಾಡೊಳಗಡೆ ಕರ್ಕೊಂಬಂದಿದ್ದೀನಿ. ಬಟ್ ಬ್ಯಾಡ್ ಲಕ್, ಏನು ಸೈಟ್ ಆಗಲಿಲ್ಲ. ಸೊ ಇದಕ್ಕೋಸ್ಕರವೇ ಒಂದು ಲೈಕು, ಒಂದು ಕಮೆಂಟು, ಇಲ್ಲ ಒಂದು ಡಿಸ್ಲೈಕು. ಬರೀ ಇಷ್ಟೇನಾ, ಇದೇನು ಇರಲಿಲ್ವಾ ಅಂತ ನಿಮಗೆ ಬೇಜಾರಾಗಿದ್ರೂ ಒಂದು ಡಿಸ್ಲೈಕಾರು ಮಾಡಿ, ಪರವಾಗಿಲ್ಲ. ಏನಾರು ಒಂದು ಮಾಡಿ. ಗೋಣಿಕೊಪ್ಪ ಇನ್ನೂ 10 ಕಿಲೋಮೀಟ್ರ್. ಎಷ್ಟು ಚೆನ್ನಾಗಿದ್ದಿದ್ದು ರೋಡ್ಗಳು, ಹೆಂಗಾಗಿದೆ, ಆಹಾ ಸೂಪರ್. ಈಗ ನೆಟ್ವರ್ಕ್ ಬಂತು. ಆ ಫಾರೆಸ್ಟ್ ರೀಜನಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ,
ಸೊ ಬಂದಾಗ ಅದೊಂದು ಗಮನದಲ್ಲಿ ಇಟ್ಕೊಂಡಿರಿ. ನೋಡಿ ಇದೆಲ್ಲ ತೋಟ, ಕಾಫಿ ತೋಟ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ಅಕ್ಕಪಕ್ಕ 2 ಸೈಡು ಕಾಫಿ ತೋಟ ಇದೆ. ಈ ಜಾಗ ಒಂಥರ ಚೆನ್ನಾಗಿರುತ್ತೆ. ಇವು ಎಷ್ಟು ಎತ್ತರ ಹುಲ್ಲುಗಳು ಬೆಳೆದಿದೆ, ನನಗಿಂತಲೇ ಎತ್ತರ ಇದೆ. ಲಾಸ್ಟ್ ಟೈಮ್ ಬಂದಾಗ ಎಲ್ಲ ಕಟ್ ಮಾಡಿದರು, ಬಟ್ ಆ ಟೈಮು ತುಂಬ ಮಳೆ ಇತ್ತು. ಸೊ ಆದ್ರೂ ಕಟ್ ಮಾಡಿ ಎಲ್ಲ ತೆಗ್ದು ರೋಡ್ ಸೈಡಲ್ಲಿ ಹಾಕಿದ್ರು, ಎಲ್ಲ ಕ್ಲೀನ್ ಮಾಡಿದ್ದಾರೆ. ಬಟ್ ಆದರೂ ಇಷ್ಟು ಬೇಗ ಹೆಂಗೆ ಬೆಳ್ಕೊಂಡಿದೆ, ಒಂದು 4-5 ಮಂತ್ಸಲ್ಲೇ. ಸ್ವಲ್ಪ ದೂರದಿಂದ ರೋಡ್ ತುಂಬ ಚೆನ್ನಾಗಿದೆ, ಹೊಸ್ದಾಗಿ ಟಾರ್ ಹಾಕಿದ್ದಾರೆ, ಪೇಂಟು ಮಾಡಿದ್ದಾರೆ. ಸೊ ನೋಡೋಣ ಎಲ್ಲಿವರೆಗೂ ಚೆನ್ನಾಗಿರುತ್ತೆ ಅಂತ. ಮೋಸ್ಟ್ ಅಲ್ಲಿ ಗೋಣಿಕೊಪ್ಪವರೆಗೂ ಇದೇ ಥರ ರೋಡ್ ಇದೆ ಅಂತ ಅಂದ್ಕೊತೀನಿ. ಈ ಥರ ಇದ್ದರೆ ಖುಷಿಯಾಗಿ ಹೋಗ್ಬೋದು. ಬಟ್ ಎಲ್ಲಿ ಬಸ್ ಅಡ್ಡ ಇದೆ, ಏನೂ ಮಾಡೋಕ್ಕಾಗಲ್ಲ. ಆರಾಮಾಗಿ ಬಸ್ಸಿಂದೇ ಹೋಗ್ಬೇಕಾಗತ್ತೆ. ಆಪರ್ಚುನಿಟಿ ಸಿಕ್ಕಿದಾಗ ಹೊಡ್ಕೋಬೇಕು. ದೇವರಪುರ ಅಂತೆ ನೋಡಿ, ಆಪರ್ಚುನಿಟಿ ಸಿಕ್ತು ಹಿಂಗೆ ಹೊಡ್ಕೊಂಡು ಕಾಯಬೇಕು. ತಾಳ್ಮೆ ಇರಬೇಕು. ತಾಳ್ಮೆ ಇದ್ದರೆ ಎಲ್ಲನೂ ಸರಿ ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಏನು ಕ್ಲಾಸ್ ಆಗಿದೆ, ಕ್ರೇಜಿ. ತೋಟ ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ವಾಪಸ್ಸು ಕಾಫಿ ಹೊಸ ಗಿಡಗಳು ಹಾಕ್ತಾರೆ ಅನಿಸುತ್ತೆ. ಮಸ್ತಾಗಿತ್ತು ನೋಡಿ. ಈ ಥರ ಆಗುತ್ತೆ. ಇನ್ನೊಂದು 2 ವರ್ಷ ಹೋದ್ರದ್ದು ಗಿಡಗಳೆಲ್ಲ ದೊಡ್ಡದಾಗಿ ಪುನಃ ಅದು ಕಾಫಿ ತೋಟ ಆಗುತ್ತೆ. ಈಗೆಲ್ಲ ಪ್ಲೇನ್, ನೋಡೋಕೆ ಮಾತ್ರ ಯಾವುದೋ ಬೆಟ್ಟ ಹತ್ತುತ್ತಾ ಇದ್ದೀವಿ ಅಂತ ಅನ್ಸಂಗಿದೆ. ವಾವ್ ಅಲ್ಟಿಮೇಟ್ ಆಗಿದೆ. ಖುಷಿ ಆಯಿತು ನನಗೇನೆ ಇವತ್ತು. ಸ್ವಲ್ಪ ಹಂಗೆ ಒಂಚೂರು ಗಾಡಿನ ಬಡ್ದಾಡುವ, ಇಷ್ಟು ಚೆನ್ನಾಗಿರ್ಬೇಕಾದ್ರೆ. ಇಲ್ಲೆಲ್ಲ ಏನು ಒಳಗಡೆ ಸೂಪರಾಗಿ ಕಾಣುತ್ತೆ. ನಾನೇ ತುಂಬ ದಿನ ಆದಮೇಲೆ ಬಂದಿರೋದು ಈ ರೋಡ್ಗೆ. ಸೊ ನನಗೆ ಖುಷಿ ಆಗ್ತಾ ಇದೆ. ಅಯ್ಯೋ ಮಳೆ, ವಾ ಶೇಟ್, ಏನಾಯಿತು? ಮಳೆ ಬರೋ ಟೈಮಲ್ಲೇ ಇವರು ಹಿಂಗೆ ಟ್ರಾಫಿಕ್ ಬ್ಲಾಕ್ ಮಾಡ್ಕೋಬೇಕಾ? ಊರಾಚೆಯಿಂದನೂ ಹಿಂಗೆ ಟ್ರಾಫಿಕ್ ಇದೆಯಲ್ಲ, ಏನಾಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲಪ್ಪ. ಗಾಡಿಗಳು ಬೇರೆ ಈ ಕಡೆಗೆ ತಿರುಗಿಸ್ಕೊಂಬರ್ತಾಯಿದೆ ವಾಪಸ್ಸು. ನಾವು ಮಾತ್ರ ಹಿಂಗೆ ಆಪೋಸಿಟ್ ಸೈಡಲ್ಲಿ ಹೋಗ್ತಾನೇ ಇದ್ದೀವಿ. ಯಾಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಹೆಚ್ಚು ಕಡಿಮೆ ಒಂದು 3 ಕಿಲೋಮೀಟ್ರ್ ಆಯ್ತು ಹೀಗೇ ಇದೆ. ಗಾಡಿ ನಿಂತ್ಕೊಂಡೇ ಇವೆ, ಪೊಲೀಸೆಲ್ಲ ಇದ್ದಾರೆ. ನಾವೀಗ ಸೈಡ್ಗೆ ಹಾಕೊಂಡ್ಬಿಡೋದು ಒಳ್ಳೇದಾ ಅಂತ. ಕ್ಲಿಯರ್. 2 ವೀಲರ್ದು ಇದೊಂದು ಅಡ್ವಾಂಟೇಜ್ ಅಪ್ಪ. ಎಷ್ಟು ಉದ್ದ ಇತ್ತು, ಆಲ್ಮೋಸ್ಟ್ ಒಂದು 3-4 ಕಿಲೋಮೀಟ್ರ್ ದೂರದಿಂದನೂ ಟ್ರಾಫಿಕ್ ಬ್ಲಾಕ್ ಆಗಿತ್ತು. ನಾವು ಅದನ್ನೆಲ್ಲ ಪಾಸ್ ಮಾಡ್ಕೊಂಬಂದು ಈಗ ಈ ಕಡೆಗೆ BJP ಅವ್ರದ್ದೇನೋ ಹೋಗ್ತಾ ಇದೆ. ಹಿಂದುತ್ವ ಏನು ಅಂತ ಗೊತ್ತಿಲ್ಲ. ಎಲ್ಲರೂ ಶಾರ್ಟ್ಕಟ್ ಇದೆಯಾ ಒಳಗಡೆ ಹೋಗೋದಕ್ಕೆ? ಏನೂ ಇಲ್ಲ ಅನ್ನಿಸ್ತಾ ಇದೆ. ಸರಿ, ಬಂದು ಗೋಣಿಕೊಪ್ಪಗೆ. ಈ ಟ್ರಾಫಿಕ್ ಬ್ಲಾಕಲ್ಲಿ ಏನಾಗಿದೆ ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನೋ ಮೋರ್ಚಾ ಹೋಗ್ತಾ ಇದೆ, DJ ಎಲ್ಲ ಹಾಕ್ಕೊಂಡು. ಓಕೆ, ಎಲ್ಲ ಮುಗಿಸ್ಕೊಂಡು ಪುನಃ ವಿರಾಜಪೇಟೆಗೆ ಹೋಗ್ಬೇಕಾದ್ರೆ ಸಿಗೋಣ. ಗೋಣಿಕೊಪ್ಪ ದಾಟಿ ವಿರಾಜಪೇಟೆಗೆ ಹೋಗ್ಬೇಕಾದ್ರೆ ಸಿಗ್ತೀನಿ. ಇಲ್ಲೂ ಕೆಲಸಗಳಿದೆ, ಅದೆಲ್ಲ ಮುಗಿಸ್ಕೊಂಡು ಆದಮೇಲೆ. ಓಕೆ.